ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಫೋಸಿಸ್ BPM ನೇಮಕಾತಿ 2026 ವಾಕಿನ್ ಇಂಟರ್ವ್ಯೂ ಪ್ರಾಡಕ್ಟ್ ಸಪೋರ್ಟ್ ಅಸೋಸಿಯೇಟ್ 100ಕ್ಕೂ ಹೆಚ್ಚು ಹುದ್ದೆಗಳು ಲಭ್ಯವಿದ್ದು, ಇಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲ ವಿಧಾನವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಕಾಶವಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇನ್ಫೋಸಿಸ್ BPM ರಿಕ್ವೈರ್ಮೆಂಟ್ 2026 ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಶೇಷವಾಗಿ ಫ್ರೆಷರ್ಸು ಹಾಗೂ ಅರ್ಲಿ ಕರಿಯರ್ ಪ್ರೊಫೆಷನಲ್ಸ್ಗಳಿಗೆ ಪ್ರಾಡಕ್ಟ್ ಸಪೋರ್ಟ್ ಅಸೋಸಿಯೇಟ್ ಹುದ್ದೆಯಲ್ಲಿ ಉತ್ತಮ ಉದ್ಯೋಗಾವಕಾಶವನ್ನು ನೀಡಲಾಗಿದ್ದು, ನೀವು ಟೆಕ್ನಾಲಜಿ ಕ್ಷೇತ್ರದಲ್ಲಿ ನಿಮ್ಮ ಕರಿಯರನ್ನು ಪ್ರಾರಂಭಿಸಲು ಬಯಸುತ್ತಿದ್ದರೆ ಕಸ್ಟಮರ್ ಸಪೋರ್ಟು, ಟೆಕ್ನಿಕಲ್ ಸಪೋರ್ಟ್ ಅಥವಾ ಪ್ರಾಡಕ್ಟ್ ಸಪೋರ್ಟ್ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಅವಕಾಶ ನಿಮಗೆ ಉಪಯುಕ್ತವಾಗಬಹುದು. ಹಾಗಾದರೆ ಈ ರಿಕ್ವೈರ್ಮೆಂಟ್ನ ಸಂಪೂರ್ಣ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕಂಪನಿಯ ಹೆಸರು. ಈ ನೇಮಕಾತಿ ನಡೆಯುತ್ತಿರುವ ಕಂಪನಿ ಹೆಸರು ಇನ್ಫೋಸಿಸ್ BPM ಲಿಮಿಟೆಡ್. ಜಾಬ್ ರೋಲು ಪ್ರಾಡಕ್ಟ್ ಸಪೋರ್ಟ್ ಅಸೋಸಿಯೇಟು. ಇದು ಫ್ರೆಷರ್ಸ್ ಹೈರಿಂಗ್ ವಾಕ್ ಇನ್ ಡ್ರೈವ್ ಆಗಿದ್ದು, ಈ ನೇಮಕಾತಿಯಲ್ಲಿ 100ಕ್ಕೂ ಹೆಚ್ಚು ವೇಕೆನ್ಸಿಗಳು ಇರುವುದಾಗಿ ಮಾಹಿತಿ ನೀಡಲಾಗಿದೆ. ಅನುಭವದ ವಿಷಯಕ್ಕೆ ಬಂದರೆ 0 ಇಂದ 1 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರುವ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು. ಟ್ರೈನಿಂಗ್ ಪೂರ್ಣಗೊಂಡ ನಂತರ ಜಾಬ್ ಲೊಕೇಶನ್ ಆಗಿ ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ ನಗರಗಳಲ್ಲಿ ಕೆಲಸ ಮಾಡುವ ಅವಕಾಶ ಇರಬಹುದು. ಎಜುಕೇಷನ್ ಕ್ವಾಲಿಫಿಕೇಷನ್. ಈ ಜಾಬ್ಗೆ ಅಪ್ಲೈ ಮಾಡಲು ಅಭ್ಯರ್ಥಿಗಳು ಎನಿ ಗ್ರ್ಯಾಜುಯೇಟ್ ಆಗಿರಬೇಕು. ಅಂದರೆ ಯಾವುದೇ ಗ್ರ್ಯಾಜುಯೇಟ್ ಡಿಗ್ರಿ ಹೊಂದಿರುವ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಜೊತೆಗೆ ಬೇಸಿಕ್ ಟೆಕ್ನಿಕಲ್ ನಾಲೆಜ್ ಇರಬೇಕು. ಟೆಕ್ನಾಲಜಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆಸಕ್ತಿ ಇರಬೇಕು. ಹೊಸ ವಿಷಯಗಳನ್ನು ಕಲಿಯುವಂಥ ಮನಸ್ಸು ಇರಬೇಕು. ಇಲ್ಲಿ ರಿಕ್ವೈರ್ಡ್ ಸ್ಕಿಲ್ಲು. ಈ ಜಾಬ್ನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಮುಖ್ಯವಾಗಿದ್ದು, ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಈ ಕೆಳಗಿನ ಕ್ಷೇತ್ರದಲ್ಲಿ ಆಸಕ್ತಿ ಅಥವಾ ಜ್ಞಾನ ಇದ್ದರೆ ಉತ್ತಮ. ವಾಯ್ಸ್ ಸಪೋರ್ಟ್, ಕಸ್ಟಮರ್ ಸಪೋರ್ಟ್, ಸರ್ವಿಸ್ ಡೆಸ್ಕು, ಟೆಕ್ನಿಕಲ್ ಸಪೋರ್ಟ್, ಹಾಗೆ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಹಾಗೂ ಕಸ್ಟಮರ್ ಸರ್ವಿಸು, ಹಾಗೆ IT ಹೆಲ್ಪ್ ಡೆಸ್ಕು, ಹಾಗೆ L1 ಸಪೋರ್ಟ್ ಹಾಗೂ ಹೆಲ್ಪ್ ಡೆಸ್ಕ್ ಸಪೋರ್ಟ್ ಮತ್ತು ಟೆಕ್ನಿಕಲ್ ವಾಯ್ಸ್ ಪ್ರೊಸೆಸ್ಸು. ವಿಶೇಷವಾಗಿ ಕಸ್ಟಮರ್ ಜೊತೆ ಮಾತನಾಡುವಾಗ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಜಾಬ್ ಡಿಸ್ಕ್ರಿಪ್ಷನು. ಈಗ ಜಾಬ್ ರೋಲ್ ಬಗ್ಗೆ ತಿಳಿದುಕೊಳ್ಳೋಣ. ಇನ್ಫೋಸಿಸ್ BPM ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮತ್ತು ಟೆಕ್ನಾಲಜಿ ಸಪೋರ್ಟ್ ಕ್ಷೇತ್ರದಲ್ಲಿ ಕರಿಯರ್ ಮಾಡಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳನ್ನು ಹುಡುಕುತ್ತಿದ್ದು, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳಿಗೆ ಪ್ರಾಡಕ್ಟ್ ಸಪೋರ್ಟ್ ರೋಲ್ಗೆ ಸಂಬಂಧಿಸಿದಂತೆ ಟ್ರೈನಿಂಗ್ ನೀಡಲಾಗುತ್ತದೆ. ಜಾಬ್ನಲ್ಲಿ ಮುಖ್ಯವಾಗಿ ಕಸ್ಟಮರ್ ಮತ್ತು ಪ್ರಾಡಕ್ಟ್ ಸಪೋರ್ಟ್ ಇಶ್ಯೂಗಳನ್ನು ಹ್ಯಾಂಡಲ್ ಮಾಡಬೇಕು. ಅಪ್ಲಿಕೇಶನ್ ಮತ್ತು ಸಿಸ್ಟಮ್ಗಳಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಟ್ರಬಲ್ ಶೂಟ್ ಮಾಡಬೇಕು. ಕಸ್ಟಮರ್ ಕ್ವೈರೀಸ್ಗಳಿಗೆ ಉತ್ತರ ನೀಡಿ ಸಮಸ್ಯೆಗಳನ್ನು ರಿಸಾಲ್ವ್ ಮಾಡಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿಗೆ ಸೂಕ್ತವಾದ ಸೊಲ್ಯೂಷನ್ ನೀಡಬೇಕು. ಅದರ ಜೊತೆಗೆ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಜೊತೆಗೂಡಿ ಕೆಲಸ ಮಾಡಬೇಕಾಗುತ್ತದೆ. ಮೈಸೂರು ಟ್ರೈನಿಂಗ್ ಪ್ರೋಗ್ರಾಮ್. ಈ ರಿಕ್ವೈರ್ಮೆಂಟ್ನ ಪ್ರಮುಖ ವಿಷಯಗಳಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳಿಗೆ ಆರಂಭದಲ್ಲಿ 2 ತಿಂಗಳ ಟ್ರೈನಿಂಗನ್ನು ಮೈಸೂರಿನಲ್ಲಿ ನೀಡಲಾಗುತ್ತದೆ. ಈ ಟ್ರೈನಿಂಗ್ ಸಮಯದಲ್ಲಿ ಪ್ರಾಡಕ್ಟ್ ಟ್ರಬಲ್ ಶೂಟಿಂಗ್, ಕಸ್ಟಮರ್ ಸಪೋರ್ಟ್, ಬೆಸ್ಟ್ ಪ್ರಾಕ್ಟೀಸ್, ಇನ್ಸಿಡೆಂಟ್ ಮತ್ತು ಟಿಕೆಟ್ ಮ್ಯಾನೇಜ್ಮೆಂಟ್ ಮತ್ತು ಟೆಕ್ನಿಕಲ್ ಇಶ್ಯೂ ರಿಸಾಲ್ವೇಷನ್, ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಸ್ಟೇಕ್ ಹೋಲ್ಡರ್ ಮ್ಯಾನೇಜ್ಮೆಂಟ್ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತದೆ. ಇದರ ಜೊತೆಗೆ ಎಂಟರ್ಪ್ರೈಸಸ್ ಸಪೋರ್ಟ್ ಎನ್ವೈರನ್ಮೆಂಟ್, ಕಸ್ಟಮರ್ ಹ್ಯಾಂಡ್ಲಿಂಗ್, ಎಸ್ಕಲೇಷನ್ ಮ್ಯಾನೇಜ್ಮೆಂಟ್, ಸರ್ವಿಸ್ ಎಕ್ಸಲೆನ್ಸ್ ಮತ್ತು ರಿಯಲ್ ವರ್ಲ್ಡ್ ಪ್ರಾಡಕ್ಟ್ ಸಪೋರ್ಟ್ ಸೀನರೀಸ್ ಬಗ್ಗೆ ಪ್ರಾಕ್ಟಿಕಲ್ ಎಕ್ಸ್ಪೋಸರ್ ಕೂಡ ಸಿಗಬಹುದು. ಈ ಜಾಬ್ ಬಗ್ಗೆ ವಿಶೇಷತೆಗಳು. ಈ ಜಾಬ್ಗೆ ಗ್ಲೋಬಲ್ ಟೆಕ್ನಾಲಜಿ ಎನ್ವೈರ್ಮೆಂಟಲ್ಲಿ ಕೆಲಸ ಮಾಡುವಂಥ ಅನುಭವ ಸಿಗಬಹುದು. ಇಂಡಸ್ಟ್ರಿ ರಿಲೆವೆಂಟ್ ಟ್ರೈನಿಂಗ್ ಪಡೆಯಬಹುದು. ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ಲಿಂದ ಕಲಿಯುವ ಅವಕಾಶ ಸಿಗಬಹುದು ಮತ್ತು ಟೆಕ್ನಿಕಲ್ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಳ್ಳಬಹುದು. ಮುಂದಿನ ದಿನದಲ್ಲಿ ಕರಿಯರ್ ಗ್ರೋತ್ಗೂ ಅವಕಾಶ ಸಿಗಬಹುದು. ಅದರಲ್ಲೂ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಲಾಂಗ್ ಟರ್ಮ್ ಕರಿಯರ್ ಮಾಡಲು ಬಯಸುವ ಫ್ರೆಷರ್ಸ್ಗಳಿಗೆ ಇದು ಒಂದು ಉತ್ತಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ಬೋದು. ಬೆನಿಫಿಟ್ ನಿಮಗೆ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸಪೋರ್ಟ್, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸಪೋರ್ಟ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟ್ರಾವೆಲ್ ಸಪೋರ್ಟ್, ಫ್ರೀ ಮೀಲ್ ಮತ್ತು ಪರ್ಫಾರ್ಮೆನ್ಸ್ ಬೋನಸ್ ಮತ್ತು ರಿಲೊಕೇಷನ್ ಅಸಿಸ್ಟೆಂಟ್ ಮತ್ತು ಫ್ಲೆಕ್ಸಿಬಲ್ ಲೀವ್ಸ್ ಕೂಡ ಸೇರಿದೆ. ಆದರೆ ಬೆನಿಫಿಟ್ಸ್ ಮತ್ತು ಅವುಗಳ ಅನ್ವಯಿತ ಕ್ಯಾಂಡಿಡೇಟ್ಸು ಲೊಕೇಶನ್ ಮತ್ತು ಕಂಪನಿ ಪಾಲಿಸಿ ಪ್ರಕಾರ ಬದಲಾಗುತ್ತೆ. ಆದ್ದರಿಂದ ಅಪ್ಲೈ ಮಾಡುವ ಮೊದಲು ಅಫಿಷಿಯಲ್ ಜಾಬ್ ಡೀಟೇಲ್ಸನ್ನು ಪರಿಶೀಲಿಸುವುದು ಉತ್ತಮ. ಸ್ಯಾಲರಿ ಡೀಟೇಲ್ಸ್. ಈ ಜಾಬ್ಗೆ ಸ್ಯಾಲರಿಯನ್ನು ಅಫಿಷಿಯಲಿ ಡಿಸ್ಕ್ಲೋಸ್ ಮಾಡಲಾಗಿಲ್ಲ ಎಂಬ ಮಾಹಿತಿ ಇದೆ. ಇನ್ಫೋಸಿಸ್ BPMನಲ್ಲಿ ಪ್ರಾಡಕ್ಟ್ ಸಪೋರ್ಟ್ ರೋಲ್ಗಳ ಸ್ಯಾಲರಿ ಎಕ್ಸ್ಪೀರಿಯನ್ಸ್ ಮತ್ತು ರೋಲ್ಗೆ ಅನುಗುಣವಾಗಿ ಬದಲಾಗುತ್ತೆ. ಆದ್ದರಿಂದ ಸ್ಯಾಲರಿ ಬಗ್ಗೆ ಯಾವುದೇ ಅನ್ಅಫಿಷಿಯಲ್ ಇನ್ಫಾರ್ಮೇಷನನ್ನು ನಂಬುವ ಮೊದಲು ಅಫಿಷಿಯಲ್ ಜಾಬ್ ಪೋಸ್ಟನ್ನು ಪರಿಶೀಲಿಸಿ. ಅಪ್ಲೈ ಮಾಡುವ ಮೊದಲು ಗಮನಿಸಿ. ಅಭ್ಯರ್ಥಿಗಳು ಕೆಲವು ಪ್ರಮುಖ ವಿಷಯವನ್ನು ಗಮನದಲ್ಲಿಟ್ಟುಕೊಂಡಿರಬೇಕು. ಎಕ್ಸ್ಪೀರಿಯನ್ಸ್ 0 ಇಂದ 1 ವರ್ಷ ಇರಬಹುದು. ಸ್ಟ್ರಾಂಗ್ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ ಅಗತ್ಯ. B2 ಅಥವಾ ಅದಕ್ಕಿಂತ ಉತ್ತಮ
ಉತ್ತಮ ಕಮ್ಯುನಿಕೇಷನ್ ಲೆವೆಲ್ ನಿರೀಕ್ಷಿಸಲಾಗುತ್ತಿದೆ. ಮೈಸೂರಿನಲ್ಲಿ 2 ತಿಂಗಳ ಟ್ರೈನಿಂಗ್ ಪಡೆಯಲು ರೆಡಿ ಇರಬೇಕು. ಟ್ರೈನಿಂಗ್ ನಂತರ ಬೆಂಗಳೂರು, ಪುಣೆ ಅಥವಾ ಹೈದರಾಬಾದ್ನಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಜೊತೆಗೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಕೂಡ ಬಹಳ ಮುಖ್ಯ. ಟ್ರೈನಿಂಗ್ ನಂತರ ಜಾಬ್ ರೆಸ್ಪಾನ್ಸಿಬಿಲಿಟಿ. ಟ್ರೈನಿಂಗ್ ಪೂರ್ಣಗೊಂಡ ನಂತರ ನಿಮ್ಮ ಪ್ರಮುಖ ರೆಸ್ಪಾನ್ಸಿಬಿಲಿಟಿ ಕಸ್ಟಮರ್ ಇಶ್ಯೂಸ್ಗಳನ್ನು ಹ್ಯಾಂಡಲ್ ಮಾಡೋದು, ಪ್ರಾಡಕ್ಟ್ ರಿಲೇಟೆಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು, ಟಿಕೆಟ್ ಮತ್ತು ಇನ್ಸಿಡೆಂಟ್ಗಳನ್ನು ಮ್ಯಾನೇಜ್ ಮಾಡೋದು, ಮತ್ತು ಕಸ್ಟಮರ್ಸ್ಗೆ ಟೈಮ್ಲಿ ಅಪ್ಡೇಟ್ ನೀಡೋದು ಮತ್ತು ಸರ್ವಿಸ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವಂಥ ಕೆಲಸ. ಇನ್ಫೋಸಿಸ್ ಬಗ್ಗೆ ನಿಮಗೆ ಇದು ಇನ್ಫೋಸಿಸ್ ಲಿಮಿಟೆಡ್ ಬಗ್ಗೆ ಸಂಬಂಧಿಸಿದ ಸಬ್ಸಿಡಿಯರಿ ಕಂಪನಿ ಆಗಿದ್ದು, ಈ ಕಂಪನಿ ಗ್ಲೋಬಲ್ ಲೆವೆಲ್ನಲ್ಲಿ ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಮತ್ತು ಡಿಜಿಟಲ್ ಸರ್ವಿಸಸ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ವಿವಿಧ ದೇಶಗಳಲ್ಲಿ ತನ್ನ ಸೇವೆಯನ್ನು ನೀಡುತ್ತಿರುವ ಇನ್ಫೋಸಿಸ್ BPM ಟೆಕ್ನಾಲಜಿ ಮತ್ತು ಬಿಸ್ನೆಸ್ ಸೊಲ್ಯೂಷನ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅಪ್ಲೈ ಮಾಡುವ ವಿಧಾನ. ಈ ಜಾಬ್ಗೆ ಅಪ್ಲೈ ಮಾಡುವ ಮೊದಲು ನಾವು ನೀಡಿರುವ ನೌಕರಿ ಜಾಬ್ ಲಿಸ್ಟಿಂಗ್ ಲಿಂಕನ್ನು ಬಳಸಬಹುದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಅಪ್ಲೈ ಲಿಂಕನ್ನು ನೀಡುತ್ತೇವೆ. ಅಪ್ಲೈ ಮಾಡುವ ಮೊದಲು ಜಾಬ್ ಡಿಸ್ಕ್ರಿಪ್ಷನ್, ಎಲಿಜಿಬಿಲಿಟಿ, ಲೊಕೇಶನ್ ಮತ್ತು ಇತರ ಎಲ್ಲ ಡೀಟೇಲ್ಸನ್ನು ಮತ್ತೊಮ್ಮೆ ಪರಿಶೀಲಿಸಿ. ಮುಖ್ಯವಾದ ಎಚ್ಚರಿಕೆ ಸ್ನೇಹಿತರೆ, ಯಾವುದೇ ಜಾಬ್ಗೆ ಅಪ್ಲೈ ಮಾಡುವ ಮೊದಲು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಯಾವುದೇ ಜಾಬ್ಗಾಗಿ ರಿಜಿಸ್ಟ್ರೇಷನ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಅಥವಾ ಯಾವುದೇ ರೀತಿಯ ಹಣವನ್ನು ಯಾರಿಗೂ ಪಾವತಿಸಬೇಡಿ. ಜಾಬ್ ನಿಜವಾದುದೇ ಎಂದು ಅಫಿಷಿಯಲ್ ಕಂಪನಿ ಅಥವಾ ವೆರಿಫೈಡ್ ಜಾಬ್ ಪೋರ್ಟಲ್ ಮೂಲಕ ಪರಿಶೀಲಿಸಬಹುದು. ಒಟ್ಟಿನಲ್ಲಿ ನೀವು ಫ್ರೆಷರ್ಸ್ ಆಗಿದ್ದರೆ, ಟೆಕ್ನಾಲಜಿ ಕ್ಷೇತ್ರದಲ್ಲಿ ನಿಮ್ಮ ಕರಿಯರನ್ನು ಪ್ರಾರಂಭಿಸಲು ಬಯಸುತ್ತಿದ್ದರೆ, ಇನ್ಫೋಸಿಸ್ BPM ಪ್ರಾಡಕ್ಟ್ ಸಪೋರ್ಟ್ ಅಸೋಸಿಯೇಟ್ ರಿಕ್ವೈರ್ಮೆಂಟ್ 2026 ನಿಮಗೆ ಗಮನಿಸಬಹುದಾದ ಒಂದು ಅವಕಾಶವಾಗಿದ್ದು, ವಿಶೇಷವಾಗಿ ಕಸ್ಟಮರ್ ಸಪೋರ್ಟ್, ಟೆಕ್ನಿಕಲ್ ಸಪೋರ್ಟ್ ಮತ್ತು ಪ್ರಾಡಕ್ಟ್ ಸಪೋರ್ಟ್ ಕ್ಷೇತ್ರದಲ್ಲಿ ಕರಿಯರ್ ಮಾಡಲು ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ಜಾಬ್ ಬಗ್ಗೆ ಪರಿಶೀಲಿಸಬಹುದು. ಆದರೆ ಅಪ್ಲೈ ಮಾಡುವ ಮೊದಲು ಅಫಿಷಿಯಲ್ ಜಾಬ್ ಡೀಟೇಲ್ಸನ್ನು, ಎಲಿಜಿಬಿಲಿಟಿಯನ್ನು ಖಚಿತವಾಗಿ ಚೆಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆ ಈ ಜಾಬ್ ಅಪ್ಡೇಟು ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಜಾಬ್ ಹುಡುಕುತ್ತಿರುವವರಿಗೂ ಶೇರ್ ಮಾಡಿ. ಇಂಥ ಲೇಟೆಸ್ಟ್ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಫ್ರೆಷರ್ಸ್ ಜಾಬ್ ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ಗಾಗಿ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಒತ್ತುವುದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ಉದ್ಯೋಗ ಹುಡುಕಾಟದಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.